ಸಾಂಸ್ಕೃತಿಕ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ಮತ್ತು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು ವತಿಯಿಂದ ಇವತ್ತು ಬಂಜಾರ ಕಸೂತಿ ಕಲಿಕೆ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದಂತಹ ಮಿತ್ರರಾದಂತಹ ಕೆ.ಆರ್. ಗೋವಿಂದ ಸ್ವಾಮಿಯವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಟಿ.ಎಂ. ಭಾಸ್ಕರ್ ಅವರೇ, ಕುಲಪತಿಗಳು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮತ್ತು ಶ್ರೀಮತಿ ಎನ್. ಮಂಗಳ ಮೇಡಮ್ನವರು, ಖ್ಯಾತ ನಟರು ಮತ್ತು ವಸ್ತ್ರ ವಿನ್ಯಾಸಕಾರರು, ಪ್ರಶಾಂತ್ ಹೆಬ್ಬೂರ್ ಮತ್ತು ಮಾನಡೆ ಪ್ರಾಧ್ಯಾಪಕರು, ಜಾನಪದ ವಿಶ್ವವಿದ್ಯಾಲಯ ಮತ್ತು ಇತರೆ ಎಲ್ಲ ಬಂಜಾರ ಸಾಂಸ್ಕೃತಿಕ ಮತ್ತು ಭಾಷಾ ಅಕಾಡೆಮಿಯ ಸದಸ್ಯರೇ ಮತ್ತು ನಮ್ಮ ಕಾಲೇಜಿನ ಪ್ರಾಧ್ಯಾಪಕ ವರ್ಗದವರೇ, ಬೋಧಕೇತರ ವರ್ಗದವರೇ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ವಿದ್ಯಾರ್ಥಿನಿಯರು, ಮೊದಲಿಗೆ ನಮ್ಮ ಕಾಲೇಜಿನಲ್ಲಿ ಈ ರೀತಿಯಾಗಿ ಬಂಜಾರ ಕಸೂತಿ ಕಲಿಕಾ ಕಾರ್ಯಾಗಾರವನ್ನು ಮಾಡಬೇಕು ಅಂತಹ ಮಿತ್ರರಾದಂತಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಯು ಮತ್ತು ನಮ್ಮ ಅಲ್ಯುಮಿನಿ ಸೆಕ್ರೆಟರಿ ಆದಂತಹ ಗೋವಿಂದ ಸ್ವಾಮಿಯವರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದಂತಹ ಸಂದರ್ಭದಲ್ಲಿ, ಹೌದು, ಇಂತಹ ಕಾರ್ಯಾಗಾರಗಳು ನಡೀಬೇಕು ನಮ್ಮ ಕಾಲೇಜಿನಲ್ಲಿ ಅಂತ ನಾವು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ರುದ್ರೇಶ್ ಅವರನ್ನು ಕರೆದು ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು. ನಮ್ಮ ಕಾಲೇಜಿನಲ್ಲಿ ಸುಮಾರು 200 ಜನ ಮಕ್ಕಳು ಬಂಜಾರ ಮಕ್ಕಳು ಓದ್ತಾ ಇದ್ದಾಗ ನನಗೊಂಥರ ಆಶ್ಚರ್ಯ ಕೂಡ ಆಯಿತು. ನಮ್ಮ ಕಾಲೇಜು ಸುಮಾರು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಇದು ಯಾವುದೇ ಕಾಲೇಜಿನಲ್ಲಿ ಇಲ್ಲದೇ ಇರುವಂತಹ ಒಂದು ವೈಶಿಷ್ಟ್ಯತೆ. ಯಾಕಂದರೆ ಯಾವುದೇ ಒಂದು ಕಾಲೇಜಿನಲ್ಲಿ 1 ಡಿಸ್ಟಿಕ್ 2 ಡಿಸ್ಟಿಕ್ ಇರ್ತಾರೆ, ಆದರೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ, ಅವರ ಅಡ್ರೆಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ 20ಕ್ಕಿಂತ ಹೆಚ್ಚಿನ ಜಿಲ್ಲೆಯ ಹುಡುಗರು ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಪಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಜಾನಪದ ಕಲೆಗಳನ್ನು ಕಲಿಸುವಂತಹ ಕಾರ್ಯಾಗಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ರುದ್ರೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಬಹಳ ಥ್ಯಾಂಕ್ಸ್ ಅನ್ನು ಹೇಳಬೇಕಾಗ್ತಾ ಬರುತ್ತೆ. ಸುಮಾರು ನಮ್ಮ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಅಥವಾ ಈ ವರ್ಷದ ಪ್ರಥಮದಲ್ಲಿ ನಾವು ಸುಮಾರು 12 ಜಾನಪದ ಕಲೆಗಳನ್ನು ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿ ಅದನ್ನು ಯಶಸ್ವಿಯಾಗಿ ಹಂಪಿ ವಿಶ್ವವಿದ್ಯಾಲಯದಿಂದ ಕೂಡ ಕುಲಪತಿಗಳು ಬಂದು ಸುಮಾರು 1 ದಿನಗಳು ನಮ್ಮ ಜೊತೆಗೆ ಇದ್ದು ನೋಡಿ ತುಂಬ ಆಶ್ಚರ್ಯಪಟ್ಟರು. ನಮ್ಮ ಕಾಲೇಜಿನಲ್ಲಿ ಇವತ್ತು ಕಂಸಾಳೆಯಿಂದ ಹಿಡಿದು ಡೊಳ್ಳು ಕುಣಿತದಿಂದ ಹಿಡಿದು ಎಲ್ಲ ರೀತಿಯಾದಂತಹ ಕಲಿಕೆಗಳನ್ನು ನಾವು ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ನಾಟಕವನ್ನು ಸಹ ನಮ್ಮ ಕಾಲೇಜಿನಲ್ಲಿ ಕಲಿಯುವಂತಹ ಪ್ರಯತ್ನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದ್ದೀವಿ. ಈ ರೀತಿ ಮೊದಲನೇದಾಗಿ ನಾನು ಗೋವಿಂದ ಸ್ವಾಮಿಯವರನ್ನು ನಮ್ಮ ಕರ್ನಾಟಕ ಸರ್ಕಾರ ಬಂಜಾರ ಸಾಂಸ್ಕೃತಿಕ ಭಾಷಾ ಅಕಾಡೆಮಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವುದು ನಾವು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾಗಿ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಜೊತೆಗೆ ಓದಿರೋರು, ತುಂಬ ಚಲನಶೀಲವಾದಂತಹ ವ್ಯಕ್ತಿತ್ವವನ್ನು ಹೊಂದಿರೋರು. ಯಾಕೆಂದರೆ ನಾನು ಮೊನ್ನೆ ಪೇಪರ್ನಲ್ಲಿ ನೋಡ್ತಾ ಇದ್ದೀನಿ, ಡೈಲಿ ಒಂದು ಕಾರ್ಯಾಗಾರವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಮಾಡ್ತಿದ್ದೇನೆ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೂಡ ಮಾಡ್ತಾ ಇದ್ದೇನೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರವನ್ನು ನೀಡಿ ಮಾಡುವಂಥ ಸಂದರ್ಭದಲ್ಲಿ ಅದು ತುಂಬ ಯಶಸ್ವಿ ಆಗುತ್ತಂದರೆ ಒಬ್ಬ ವ್ಯಕ್ತಿ ಚಲನಶೀಲವಾಗಿರಬೇಕು, ಅದರಲ್ಲಿ ಪಾರಂಗತ್ಯವನ್ನು ಪಡೆದಿರಬೇಕು. ಅಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಸರ್ಕಾರ ಮಾಡಿದಂತಹ ಕೆಲಸಗಳು ಜನಕ್ಕೆ ತಲುಪ್ತವೆ ಅಂತ ನಾನಾದರೂ ಕೂಡ ಭಾವಿಸ್ತಾ, ಈ ಬಂಜಾರ ಕಸೂತಿ ಕಲಿಕಾ ಕಾರ್ಯಾಗಾರ ಸುಮಾರು 20 ದಿನಗಳ ಕಾಲ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತೆ. ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಬರೀ ಬಂಜಾರ ವಿದ್ಯಾರ್ಥಿಗಳೇ ಅಲ್ಲ, ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತಾ, ನನಗೆ ಈ ಬಂಜಾರ ಈ ಕಸೂತಿ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಅರಿವಿದೆ. ಯಾಕಂದರೆ ನಾನು ಹುಟ್ಟಿ ಬಂದಿರುವಂತಹ ಜಾಗ ಇದೆಲ್ಲ ಪಾವಡ ತಾಲೂಕು ಇದೆಯಲ್ಲ, ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ. ಅವರು ಸುಮಾರು 40,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿದೆ, 40 ಲಕ್ಷ ಇದೆ ಅಲ್ಲಿ. ಯಾಕಂದರೆ 2 ಸಲ MLA ಆಗಿದ್ರು ಸ್ನೇಹಿತರಾದಂತಹ ಸೋಮಣ್ಣ ನಾಯಕ್ ಅಂತ 2 ಸಲ ಪಾವಡ ಒಂದು MLA ಆಗಿ ಕೂಡ ಆಯ್ಕೆ ಆಗಿದ್ರು. ಅಷ್ಟು ಜನಸಂಖ್ಯೆ ಆಗಿದೆ. ಮತ್ತು ಜೊತೆಗೇನೆಂದರೆ ನಮ್ಮ ಜಮೀನಿನ ಪಕ್ಕದಲ್ಲಿನೇ ನಲ್ಗೋಡು ಒಂದು ತಾಂಡ ಅಂತ ಒಂದು ತಾಂಡ ಇದೆ. ಅದೆಲ್ಲವರೆಲ್ಲ ಹೆಚ್ಚು ಚಿರಪರಿಚಿತ ನನಗೆ. ನಮಗೆ ಒಂದು ಮಾತು ಹೇಳ್ತಾರೆ, ದೇವರಾಜ್ ಅವರು ರಿಸರ್ವೇಷನ್ ಕೊಟ್ಟ ನಂತರ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸುತ್ತಿರುವಂತಹ ಒಂದು ಕಮ್ಯುನಿಟಿ ಯಾವುದಾಗಿದ್ದರೆ ಅದು
ಬಜಾರ ತಾಂಡ ಕಮಿಟಿ. ಯಾಕೆ ಮಾಡ್ತೀನಿ ಅಂದರೆ ಇತ್ತೀಚೆಗೆ ನಾನು ನಮ್ಮ ಊರಿನ ನಂಟು ನನಗೆ ಯಾವಾಗ 15 ದಿನ ಒಂದು ತಿಂಗಳಿಂದ ಹೋಗಿ ಬರ್ತಿದ್ದೆ, ನನಗೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳಲ್ಲಿ ಹೆಚ್ಚಿನ ಜನರು ಅದು ಉಪಯೋಗವನ್ನು ಪಡ್ಕೊಂಡಿರೋದು ವಿದ್ಯಾವಂತರಾಗಿದ್ದಾರೆ, ಹೆಚ್ಚು ಜನ ಮೇಷ್ಟ್ರಾಗಿದ್ದಾರೆ. ಈ ಮೇಷ್ಟ್ರಾಗಿರೋದ್ರಿಂದ ಅವರಲ್ಲಿ ಇರುವಂತಹ ಒಂದು ಒಳ್ಳೆಯ ಗುಣ ಆಗಿದೆ ಅಂದರೆ ಅವರು ಏನು ಸ್ವಲ್ಪ ಹಿಂದೆ ಇದ್ದಂತಹ ಒಂದು ಯಾವುದಾದ್ರೂ ಒಂದು ಗುಣಗಳಿದ್ದವು ಅದನ್ನೆಲ್ಲ ಅಂದರೆ ಕೆಟ್ಟ ಗುಣಗಳೆಲ್ಲ ಪರಿವರ್ತನೆ ಮಾಡಿ ಈಗ ತುಂಬ ಒಳ್ಳೆಯ ಗುಣಗಳನ್ನು ಕಲ್ತ್ಕೊಂಡು ಪ್ರತಿಯೊಬ್ಬರು ಕೂಡ ತಾಂಡಗಳು ಹೋದಂತಹ ಸಂದರ್ಭದಲ್ಲಿ 40-30 ವರ್ಷಗಳ ತಾಂಡಗಳು ಹೇಗಿದ್ವು, ಈ ತಾಂಡಗಳು ಹೇಗಿದ್ರು ಅಂತ ನಾನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯ ಮನೆಗಳು ಕಟ್ಟಿಕೊಂಡು ತುಂಬ ಒಳ್ಳೆಯ ಜೀವನವನ್ನು ನಡೆಸ್ತಾರೆ. ತುಂಬ ಕಷ್ಟ ಸಹಿಷ್ಣುಗಳು. ಪೇಂಟಿಂಗ್ ಮಾಡುವ ವೃತ್ತಿ ನೋಡಿ ಅವರು ಯಾಕೆ ಮಾತಾಡ್ತಂದ್ರೆ ಆ ತಾಂಡದಲ್ಲಿರುವಂತಹ ಜನ ಇದು ಗಂಡು ಮಕ್ಕಳೆಲ್ಲ ಪೇಂಟಿಂಗ್ ಮಾಡುವ ವೃತ್ತಿಯನ್ನು ಕಲ್ತ್ಕೊಂಡಿದ್ದಾರೆ. ತುಂಬ ಒಳ್ಳೆ ಪೇಂಟರ್ಸ್ ಆಗಿದ್ದಾರೆ, ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಅವರಿಗೆ ಕುಲಕುಸುಬಾಗಿ ಅದನ್ನ ಬೇರೆ ರೀತಿಯಲ್ಲಿ ಅದನ್ನ ಪರಿವರ್ತನೆ ಮಾಡಿಕೊಂಡು ಒಳ್ಳೆಯ ರೀತಿಯಾದಂತಹ ಒಂದು ಹಣ ಸಂಪಾದನೆಯನ್ನು ಕೂಡ ಮಾಡ್ತಿದ್ದಾರೆ. ಮೇಡಮ್ ಒಂದು ಮಾತು ಹೇಳ್ತಾ ಇದ್ರು, ನಿಜವಾಗ್ಲೂ ಅದು ಎಷ್ಟು ಸತ್ಯ ಅಂದ್ರೆ 100 ಜನ 1000 ಜನ ಇಲ್ಲಿ ಅದರಲ್ಲಿ ಲಂಬಾಣಿ ಡ್ರೆಸ್ ಹಾಕೊಂಡು 2 ಮಕ್ಕಳು ಅಥವಾ 4 ಮಕ್ಕಳು ಬಂದ ತಕ್ಷಣ ಯಾವುದೇ ಒಂದು ನಾವು ನೋಡಿದಂತಹ ಸಂದರ್ಭದಲ್ಲಿ ಇವ್ರನ್ನ ತಕ್ಷಣವಾಗಿ ಗುರುತಿರಬೇಕು, ಇವ್ರು ಲಂಬಾಡಿ ಹೆಣ್ಣು ಮಕ್ಕಳು ಅಂತ. ಆ ರೀತಿಯಾದಂತಹ ಒಂದು ವೈಶಿಷ್ಟ್ಯವಾದಂತಹ ಒಂದು ಡ್ರೆಸ್ ಕೋಡ್ ಆದಂಗೆ ಇದ್ರೆ ಅದು ಲಂಬಾಣಿಯವರು ಮಾತ್ರ ಇದೆ ಅಂತ ನನ್ನ ಅಬ್ಸರ್ವೇಷನ್. ಯಾಕಂದ್ರೆ ನಾನು ಎಲ್ಲೂ ಯಾವುದೇ ಒಂದು ಕಮಿಟಿಗೆ ಯಾರಿಗೂ ಕೂಡ ಇಲ್ಲಿರುವಂತಹ ಪ್ರತ್ಯೇಕವಾದಂತಹ ಒಂದು ಡ್ರೆಸ್ ಕೋಡ್ ಆದಂಗೆ ಇದ್ರೆ ಅದು ಲಂಬಾಣಿ ಕಾಂಡದ ಮಕ್ಕಳಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇದನ್ನ ಗೋವಿಂದಸ್ವಾಮಿ ಅವರು ಇನ್ನೂ ಹೆಚ್ಚು ಸಂಶೋಧನೆ ಆಗಬೇಕು. ಯಾಕಂದ್ರೆ ಅವರಲ್ಲಿ ತುಂಬಾ ನಾಗರಿಕತೆ ತುಂಬಾ ಬೆಳವಣಿಗೆ ಆಗ್ಬೇಕು, ಇನ್ನ ಹೆಚ್ಚು ಬೆಳವಣಿಗೆ ಆಗ್ಬೇಕು. ಆ ನಿಟ್ಟಿನಲ್ಲಿ ಗೋವಿಂದಸ್ವಾಮಿ ಅವರು ಅವರ ತಂಡ ಪ್ರಯತ್ನ ಮಾಡ್ತಾ ಇದೆ. ಲಂಬಾಣಿ ಹೆಣ್ಮಕ್ಳಂತೂ ತುಂಬಾ ಸಹಿಷ್ಣುಗಳು, ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇದ್ರು. ಇತ್ತೀಚಿನ ಸ್ವಲ್ಪ ಪರಿವರ್ತನೆ ಆಗ್ತಾ ಇದೆ. ಇನ್ನೂ ಹೆಣ್ಮಕ್ಳಲ್ಲಿ ಓದುವ ಒಂದು ಅಭ್ಯಾಸ ಹೆಚ್ಚು ಮಾಡಬೇಕು, ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಆದಂತಹ ಒಂದು ಕಾರ್ಯ ಅವ್ರ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳ್ತಾ, ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಾಗಾರದಲ್ಲಿ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೆದುಕೊಂಡು ಯಶಸ್ವಿ ಮಾಡಬೇಕು ಅಂತ ಈ